ನಮಸ್ಕಾರ ಕರ್ನಾಟಕ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಮುಂದಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಹಾಯ್, ಎಲ್ಲರೂ ಹೇಗಿದ್ದೀರಪ್ಪ? ಎಲ್ಲ ಚೆನ್ನಾಗಿದ್ದಾರೆ ಅಂತ ಅನ್ಕೊಳ್ತೀನಿ. ಮೂತಿ ಏನಕ್ಕೆ ಒರೆಸ್ಕೊಂತಿದ್ದೀರ ಅಂತ ನೋಡ್ತಿದ್ದೀರಲ್ಲ, ಏನಿಲ್ಲ ಊಟ ಮಾಡಿದ್ನಲ್ಲ ಮತ್ತು ಅದಕ್ಕೆ ಮೂತಿ ಅಂತ ಒರೆಸ್ಕೊಂಡೆ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ಮನೇಲಿ ಯಾರೂ ಇಲ್ಲ, ನಾವು ಒಬ್ಬನೇ ಇರೋದು. ಲ್ಯಾಟ್ರಿ ಸೊ ರೆಕಾರ್ಡ್ ಬರೀಬೇಕು, ಯಾಕಪ್ಪ ಅಂದರೆ ಶನಿವಾರ ಅಲ್ಲ, ಸೋಮವಾರ ಸಬ್ಮಿಟ್ ಮಾಡಬೇಕಿತ್ತು. ರೆಕಾರ್ಡ್ ಬರೀಬೇಕು ಇವಾಗ, ನೋಡಿ ತೋರಿಸ್ತೀನಿ. ರೆಕಾರ್ಡ್ ಇದನ್ನು ಫುಲ್ಲು ಕಂಪ್ಲೀಟ್ ಮಾಡ್ಬೇಕು ಇವಾಗ. ನಿಯರ್ಲಿ 350 ಪೇಜಸ್ ಏನೋ ಇದ್ದಾವೆ, ಇದನ್ನು ಕಂಪ್ಲೀಟ್ ಮಾಡಬೇಕು. ಪೆನ್ ನೋಡಬೇಕು, ಇಂಥ ಪೆನ್ಸಿಲಂಗೆ ಎಲ್ಲ ಪ್ರೂಫ್ ಆಗಲಿ. ಬರೀ ಡೌಗಳು ನಿಂದು. ಎಲ್ಲೈತೆ ಅಂತ ಗೊತ್ತಾಗ ಪೆನ್ನು. ಬ್ಲೂವಿಂಗ್ ಸಿಕ್ತು, ಸಿಕ್ಕು ನೋಡಿ ಪೆನ್ನು. ಬರೀಬೇಕಷ್ಟೇ, ನಾನು ಬರೆದು ಕಂಪ್ಲೀಟ್ ಮಾಡಿರೋ ಮುದ್ದೆ ಹೋಗೋದಕ್ಕೆ. पेपर लगा राउंड राउंड दिक्कत चली का ಸಿಕ್ಕನಾ? ಸರಿ. ಈಗ ನನ್ನ ಮಗನ ರೆಕಾರ್ಡ್ ನನ್ನ ಮಗಕ್ಕೆ ಬಂದ್ಬಿಡುತ್ತೆ. ನಾವು ಮಾರಾಯಿತು ಇಷ್ಟು ತಲೆ ತಿನ್ನಬೇಕಂದ್ರೆ ಬರೆಯೋಕ್ಕೆ. ಎಂತ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಇಷ್ಟಕ್ಕೊಂದು ರೆಕಾರ್ಡ್ ಹೆಂಗೆ ಬರೀಬೇಕು? ಎಲ್ಲಿ ಎಷ್ಟು ಮುಗಿಸ್ತೀನಿ, ಟ್ರೈ ಮಾಡ್ತೀನಿ. ಮೇ ಬಿ ಐ ಥಿಂಕ್ ನಾಳೆ ಸಂಜೆ ಅಷ್ಟೊತ್ತಿಗೆ ಆಗುತ್ತೆ ಅನಿಸುತ್ತೆ ಬರೆದ್ರೆ. ಬಟ್ ಏನಪ್ಪ ಅಂದರೆ ಮನೆಯಲ್ಲಿ ಕೆಲಸ ಹೇಳಿದ್ರಂತೂ ಆಗಲ್ಲ. ಕೆಲಸ ಏನಾದರೂ ಮಾಡಲಿಲ್ಲಪ್ಪ ಅಂದರೆ ಬರಿಬೋದು ಅಷ್ಟೇ. ಮತ್ತೇನು ರೀ ಫ್ರೆಂಡ್ಸ್, ಎಲ್ಲರೂ ಆರಾಮಿದಿರಲ್ಲ? ಸರಿ, ನೆಕ್ಸ್ಟ್ ಸಿಗ್ತೀನಿ ಆಮೇಲೆ. Take a small break. Few minutes later.
few hours later. ಏನಪ್ಪ ಅಂದರೆ ರೆಕಾರ್ಡ್ ಬರೆಯೋಕ್ಕಾಗಿಲ್ಲ. ಇದಕ್ಕೆ ಬಂದಿದ್ದೀನಿ ಹೊಲಕ್ಕೆ ನೀರು ಕಟ್ಟಕ್ಕಂತ. ಸೊ ಏನಪ್ಪ ಅಂದರೆ ಅಪ್ಪಾಜಿ ಮಾರ್ಕೆಟಿಗೆ ಬೇರೆ ಹೋಗ್ಬೇಕಿತ್ತು. ಅಪ್ಪಾಜಿನ ಮಾರ್ಕೆಟಿಗೆ ಕಳಿಸಿ ನಾನು ಇವಾಗ ನೀರು ಕಟ್ಟಿ ಹೋಗ್ತಾಯಿದ್ದೀನಿ. ಮನೆಗೆ ಹೋಗ್ಬೇಕು ಇವಾಗ. ನೋಡಿ ನೀರೆಲ್ಲ ಕಟ್ಟಿದ್ದೀನಿ ಈ ಥರ. ಸೊ ನೀರೆಲ್ಲ ಕಟ್ಟಾದಮೇಲೆ ಚಲಕ್ಕೆಲ್ಲ ತೆಗೆದಿಟ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ ನಡ್ಕೊಂಡಂಗೆ ಊರೊಳಕ್ಕೆ. ಸೀನು ಟೊಮಟೆ ಗಿಡ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಫ್ರೆಂಡ್ಸ್. ಇವನ್ನೆಲ್ಲ ಮಿನಿಮಮ್ ಅಂದರೂ ಒಂದೂವರೆ ತಿಂಗಳು 2 ತಿಂಗಳು ಬೇಕೇ ಬೇಕು ಕಾಯಿ ಬರೋಕ್ಕೆ. ಇವು ಚಿಕ್ಕ ಗಿಡ, ಇವೊಂದು 4.5 ವರ್ಷ 5 ವರ್ಷ ಆಯ್ತು ಅನಿಸುತ್ತೆ ಅಷ್ಟೇ ಹಾಕ್ಬಿಟ್ಟು. ಮುಂದೆ ಕಾಣಿಸ್ತಿದೆಯಲ್ಲ ಅದೊಂದು 15ರಿಂದ 16 ವರ್ಷದ ಗಿಡ. ನೋಡಿ ಯಾವ ಥರ ಇದೆ ಅಂತ. ನೋಡಿ ಎಲ್ಲ ಫಸ್ಲಿಗೆ ಬಂದುಬಿಟ್ಟಿದೆ. ಅವೆಲ್ಲ ಫಸ್ಲಿಗೆ ಬಂದು ಸುಮಾರು ಒಂದು 6-7 ವರ್ಷ ಆಯಿತು. ನೋಡಿ ಹಂಗೆ ಇವಾಗ ಹೋಗ್ತಾ ನೋಡ್ಕೊಂಡು ಹೋಗ್ಬೇಕು. ಇವಾಗ ಯಾವುದಕ್ಕೆ ನೀರು ಹೋಗಿದೋ ಇಲ್ಲ ಅಂತ ಡ್ರಿಪ್ಪಿಗೆ ನೋಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್ ಏನಪ್ಪ ಅಂದರೆ ವ್ಲಾಗ್ ಮಾಡ್ಬೇಕಂತ ಹೇಳ್ಬಿಟ್ಟು ನನಗೂ ತುಂಬ ಆಸೆ ಇದೆ, ಮಾಡ್ತೀನಿ. ಸೊ ಏನಪ್ಪ ಅಂದರೆ ಕಂಟೆಂಟ್ ಸರಿ ಇಲ್ಲವೋ ಅಥವಾ ಎಡಿಟಿಂಗ್ ಏನಾದರೂ ಮಿಸ್ ಆಗ್ತಿದೆಯೋ ಗೊತ್ತಿಲ್ಲ. ಏನಪ್ಪ ಅಂದರೆ ವ್ಯೂಸು ಬರ್ತಿಲ್ಲ, ಮತ್ತೇನಪ್ಪ ಸಬ್ಸ್ಕ್ರೈಬರ್ಸು ಆಗ್ತಿಲ್ಲ. ಏನಕ್ಕಂತ ಗೊತ್ತಾಗ್ತಿಲ್ಲ. ಏನಾದರೂ ಕಂಟೆಂಟ್ ಸರಿ ಇಲ್ಲಪ್ಪ ಅಂದರೆ ಒಂದು ಸ್ವಲ್ಪ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟೆಂಟಿಗೋಸ್ಕರ ಹುಡುಕ್ತೀನಿ. ನನಗೇನು ಸಿಳ್ಳೆ ಹೊಡಿಯೋಕ್ಕೆ ಬರೋಲ್ಲ, ಆದರೂ ಟ್ರೈ ಮಾಡ್ತೀನಿ. ನೋಡಿ ಟ್ರೈ ಮಾಡೋಣ ಯಾವ ಥರ ಬರುತ್ತೆ ಸಿಳ್ಳೆ ಅಂತ. ಯಾವಾಗ ಒಂದ್ಸಲ ಹಂಗೆ ಅಷ್ಟೇ, ಆಮೇಲೆ ಸುಮ್ಮನೆ ಹೋಗ್ತಿರುತ್ತೆ. ಇಲ್ಲಿಂದ ಊರಿಗೆ ನಡ್ಕೊಂಡು ಹೋಗ್ಬೇಕಂದ್ರೆ ಮಿನಿಮಮ್ ಅಂದರೂ ಒಂದು 15 to 20 ಮಿನಿಟ್ಸ್ ಅಂತೂ ಬೇಕು. ಬಟ್ ಏನಪ್ಪ ಅಂದರೆ ಕಾಲು ನೋವು ಇರುತ್ತೆ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಂದ್ರೆ. ಆದರೂ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಹೋಗಲೇಬೇಕಲ್ವ ಮನೆಗೆ. ಯಾಕಪ್ಪ ಅಂದರೆ ಗಾಡಿನೂ ಇಲ್ಲ, ಗಾಡಿ ನಮ್ಮ ತಮ್ಮ ತಗೊಂಡಿದ್ದಾನೆ. ಸೊ ಹೋಗ್ತಾ ಇದ್ದೀನಿ ಮನೆಗೆ. ಈ ವರ್ಷ ತೆನೆ ತಿನ್ಬೇಕಂತ ತುಂಬ ಆಸೆ ಇತ್ತು. ನಾನು ತಿಂದಿದ್ದೆ 2 ಸಲ, ಅಷ್ಟೊತ್ತಿಗೆ ಒಣಗೋಗಿದೆ. ನೋಡಿ ಎಲ್ಲ ಒಣಗೋಗಿದ್ದಾರೆ. ಇವಾಗ ತಿನ್ಬೇಕಂತ ಆಸೆ, ಬಟ್ ಏನು ಮಾಡೋಣ, ಹಳ್ಳಿ ಸೈಡ್ ಸಿಗೋಲ್ಲ, ಎಲ್ಲ ಒಣಗೋಗಿದ್ದಾರೆ. ಏನಿದ್ರೂ ಹೊರ್ಗಡೆ ಹೋಗ್ಬಿಟ್ಟೆ ತಿನ್ನಬೇಕು ಅಷ್ಟೇ. ಫೈನಲಿ ಏನಪ್ಪ ಅಂದರೆ ನನಗೊಂದು RX ಸಿಕ್ತು, ಅದರಲ್ಲಿ ಹತ್ಕೊಂಬರ್ತಾಯಿದ್ದೀನಿ. ಸೌಂಡ್ ಕೇಳಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ. ಸೌಂಡ್ ಹೇಗಿದೆ ಫ್ರೆಂಡ್ಸ್, ಯಾವ ಥರ ಸೌಂಡ್ ಇದೆ. ಹಾಗೆ ಸೀದಾ ಊರಿಗೆ ಬಂದ ಎಕ್ಸ್ಪ್ರೆಸ್, ಶತಾಬ್ದಿ ಎಕ್ಸ್ಪ್ರೆಸ್. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಮತ್ತು ಆ ಮನೆಯಿಂದ ಈ ಮನೆಗೆ ಬಂದೆ. ಶ್ರೀ ರೇಣುಕಾದೇವಿ ಫಿಲಮ್ ಬಂದಿತ್ತು, ಅದನ್ನು ಸ್ವಲ್ಪ ಹೊತ್ತು ನೋಡಿದೆ ಅಷ್ಟೇ. ಆಮೇಲೆ ಹಲೋ
ಫ್ರೆಂಡ್ಸ್ ಏನಪ್ಪ ಅಂದರೆ ಮಧ್ಯಾಹ್ನ ಹೇಳ್ತಿದ್ದೆ ರೆಕಾರ್ಡ್ ಬರೆಯೋಕ್ಕಾಗ್ತಿಲ್ಲ ಹೊರಗೆ ಬಂದಿದ್ದೀನಿ ಅಂತ. ಮತ್ತು ಇವಾಗ ಸಂಜೆ ಆಗಿದೆ 5:50 ಇವಾಗಿಂದ ಮತ್ತೆ ಸ್ಟಾರ್ಟ್ ಮಾಡಿದರೆ ಮಿನಿಮಮ್ ಇವಾಗ 157 ಪೇಜ್ ಬರೆದಿದ್ದೀನಿ. ಒಂದು 30 ಪೇಜಸ್ ಏನೋ ಬರಿಬೋದು ಅಷ್ಟೇ. ನೋಡಿ ಈ ಥರ ಆಗಿದೆ ಕಂಪ್ಲೀಟಾಗಿ. ಇನ್ನು ಇಷ್ಟೊಂದು ಬರೀಬೇಕು ಫ್ರೆಂಡ್ಸ್. ನೋಡಿ ಅಷ್ಟೇ. ಓಕೆ, ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತಾನೆ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ ಇವತ್ತು ಭಾನುವಾರ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಬೆಳಗ್ಗೆ ಎದ್ದ ತಕ್ಷಣ. ಆ ರೀತಿ ಫೀಲ್ ಇತ್ತು. ಬಟ್ ಇವತ್ತು ಭಾನುವಾರ ಅಲ್ಲ, ಮಂಗಳವಾರ. ಏನದು ವಾಲ್ಮೀಕಿ ಜಯಂತಿ ಇರೋದ್ರಿಂದ ರಜೆ ಕೊಟ್ಟಿದ್ದರು ಕಾಲೇಜ್. ನಿನ್ನೆ ರೆಕಾರ್ಡ್ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೆ ಸೋಮವಾರ, ಬಟ್ ನೋಡಲಿಲ್ಲ. ಸೊ ಏನೂ ಆಗಿಲ್ಲ. ಏನಕ್ಕಪ್ಪ ಅಂದರೆ ಇನ್ಸ್ಪೆಕ್ಷನ್ ಇದೆ ಕಾಲೇಜಲ್ಲಿ. ಸೊ ಅದಕ್ಕೆ ಇನ್ನೊಂದು ವಾರ ಆಗಲ್ಲ ಅನಿಸುತ್ತೆ. ಜಲ್ದಿ ಬರೆದ್ಬಿಟ್ಟು ಕೂತ್ಕೊಂಡಿದ್ದೀನಿ ನೋಡಿ. ಈ ಥರ ಆದರೆ ಕಷ್ಟ ಅಷ್ಟೇ ಫ್ರೆಂಡ್ಸ್. ವಿಡಿಯೋ ಮಾಡ್ಬೇಕನ್ನಿಸ್ತು, ಮಾಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ, ಇನ್ನು ಹೆಚ್ಚಿನದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಚಾನಲ್ನ. ಏನಾದರೂ ಕಂಟೆಂಟ್ ಚೆನ್ನಾಗಿಲ್ಲಪ್ಪ ಅಂದರೆ ಕಮೆಂಟಲ್ಲಿ ತಿಳಿಸಿ, ಸರಿನಾ? ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದರೂ ಅಂತ ಹೇಳ್ತಾ ಬಾಯ್.